ಹಲೋ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇದು ಬಂದುಬಿಟ್ಟು ಬಬಲ್ ಶೀಟನ್ನು ತರಿಸಿದೆ ಅಂತ ಹೇಳಿದ್ನಲ್ಲ. ಇನ್ಸ್ಟಾಲೇಷನ್ ಯಾವ ರೀತಿ ಮಾಡ್ತಿದ್ದೀವಿ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಯಾರಾದರೂ ಈ ಥರ ಬಬಲ್ ಶೀಟ್ ಹಾಕ್ಬೇಕಂತಂದರೆ ಪ್ಲೀಸ್ ಮೊದಲೇ ಹಾಕ್ಕೊಬಿಡಿ. ಮತ್ತೆ ಶೀಟ್ ಹಾಕಿ ಅದನ್ನು ತೆಗೆದು ಹಾಕೋ ತುಂಬ ಡಬಲ್ ಕೆಲಸ ಆಗುತ್ತೆ. ಮತ್ತು ನಮಗೂ ರಿಸ್ಕ್ ಅದು ತುಂಬ. ಯಾಕಂದರೆ ಕೆಳಗಡೆ ಈಗಾಗಲೇ ಫಾರ್ಮ್ ರನ್ನಿಂಗಲ್ಲಿ ಇರೋದ್ರಿಂದ ಮಶ್ರೂಮ್ಸ್ ಕೂಡ ಇದೆ ಫಾರ್ಮಲ್ಲಿ. ಅದಕ್ಕೆ ಡೈರೆಕ್ಟ್ ಬಿಸಿಲು ಬೀಳುತ್ತೆ. ಮತ್ತು ಡಾರ್ಕ್ ರೂಮ್ ಕೂಡ ಅಲ್ಲೇ ಇರೋದ್ರಿಂದ ಲೇಬರ್ಸು ಮೇಲೆ ಎಲ್ಲ ಓಡಾಡೋದ್ರಿಂದ ಕಂಟಾಮಿನೇಷನ್ ಪ್ರಾಬ್ಲಮ್ ತುಂಬಾ ಆಗಿಬಿಡುತ್ತೆ. ಸೊ ಯಾರಾದರೂ ಈ ಥರ ಒಂದು ಕೂಲಿಂಗ್ ಶೀಟ್ ಹಾಕಿಸ್ಕೊಬೇಕು ಅಂತಿದ್ರೆ ಮೊದಲೇ ಹಾಕಿಸ್ಕೊಂಡು ಅದಾದಮೇಲೆ ಶೀಟ್ ಹಾಕ್ಬಿಟ್ರೆ ನಿಮಗೆ ಈ ಕೆಲಸ ಬಂದು ಈಸಿ ಆಗುತ್ತೆ. ಈ ಕೂಲಿಂಗ್ ಶೀಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಅದು ಯಾವ ರೀತಿ ವರ್ಕ್ ಆಗ್ತು ನನಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಅದೇ ಹೇಳಿದ್ನಲ್ವ, 16 mm ಅಷ್ಟು ಒಂದು GSM ಇರುವಂಥ ಒಂದು ಬಬಲ್ ಶೀಟನ್ನು ತೊಗೊಂಡಿದ್ದೀನಿ. ನೋಡಿ, ಮಶ್ರೂಮ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಈಗ ಅದನ್ನೆಲ್ಲ ವರ್ಕ್ ಎಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ. ಯಾಕಂದರೆ ಕರೆಕ್ಟಾಗಿ ನೀರು ಹೊಡೆಯೋಕ್ಕೂ ಆಗ್ತಿಲ್ಲ. ಲೇಬರ್ಸ್ ಮೇಲೆಲ್ಲ ಓಡಾಡ್ತಿದ್ದಾರೆ. ಅದರದ್ದೊಂದು ಗಲೀಜು ಅದೆಲ್ಲ ಕೂಡ ಉದುರ್ತಿದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಮೊದಲು ನಾನು ಹಾಕಿಸ್ಬೇಕಿತ್ತು. ಸೊ ಆಗ ಹಾಕ್ಸಿಲ್ಲ. ಸೊ ಈಗ ಅದನ್ನು ಪ್ಲ್ಯಾನ್ ಮಾಡಿರೋದ್ರಿಂದ ಈ ಎಲ್ಲ ಕಷ್ಟಗಳನ್ನು ಎದುರಿಸಲೇಬೇಕು. ಯಾರಾದರೂ ಫಾರ್ಮ್ ಮಾಡ್ತಿದ್ದೀವಿ ಅಂತಂದರೆ, ಶೀಟ್ ಹಾಕ್ತೀವಿ ಅಂದರೆ ಮೊದಲೇ ಈ ಥರ ಒಂದು ಪ್ಲ್ಯಾನ್ ಮಾಡಿ ಬಬಲ್ ಶೀಟನ್ನು ಹಾಕಿಸ್ಕೊಬಿಡಿ. ಅದಾದಮೇಲೆ ನೀವು ಫಾರ್ಮ್ ಹಾಕೋದಕ್ಕೆ ಹೋಗಿ ಶೀಟ್ ಹಾಕ್ಕೊಳ್ಳಿ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.